ಹಲೋ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ನಾನು ಇಷ್ಟು ಕಾಯಿನ್ಸ್ ಎಲ್ಲ ಕೂಡಿಟ್ಟೀನಿ. 20 ರೂಪಾಯ್ದು ಕಾಯಿನ್, 10 ರೂಪಾಯ್ದು ಕಾಯಿನ್. ನೋಡ್ರಿ, ನೀವು ಈ ಥರ ಸೇವಿಂಗ್ ಮಾಡಿರಿ. ಯಾಕಂದ್ರೆ ಸೇವಿಂಗ್ ಮಾಡಿದ್ರೆ ಭಾಳ ತುಂಬ ಚಲೋ, ಒಳ್ಳೆಯದು. ಯಾಕಂದ್ರೆ ಮಕ್ಕಳಿಗೂ ಸೇವಿಂಗ್ ಮಾಡೋಕೆ ಕಲಿಸ್ರಿ. ಕಾಯಿನ್ ಒಂದು ರೂಪಾಯಿನೂ ಕಾಯಿನ್ ಜಮಾ ಮಾಡಿದ್ರೆ ಅದು 100 ರೂಪಾಯಿ ಆಗ್ತೈತಿ. 10 ರೂಪಾಯಿಂದ 100 ರೂಪಾಯಿ ಆಗ್ತೈತಿ, 100 ರೂಪಾಯಿಂದ 1000 ರೂಪಾಯಿ ಆಗ್ತೈತಿ. ಅದನ್ನೆಲ್ಲ ಕೂಡಿಸಿ ಚೇಂಜ್ ಮಾಡಿರಿ. ಅದನ್ನು ಅಂಗಡಿಯಾಗೆಲ್ಲ ಕೊಟ್ಟು ಆಮೇಲೆ ಬ್ಯಾಂಕ್ನಾಗ ಸಲ ತೊಗೊತಾರೆ, ಪೋಸ್ಟ್ ಆಫೀಸ್ನಾಗ. ಆ ಥರ ಎಲ್ಲ ಮಾಡಿರಿ ಫ್ರೆಂಡ್ಸು. ನೋಡಿರಿ, ಒಂದು 3 ತಿಂಗಳದಾಗ ಇಷ್ಟು ಕಾಯಿನ್ಸನ್ನು ಸೇರಿಸಿಟ್ಟಿದ್ದೀನಿ. ನೋಡಿರಿ, ಇಷ್ಟು ಕಾಯಿನ್ಸ್ ಅದ ಮಟ್ಟಾಕ. ನೀವು ಈ ಥರ ಮಾಡಿರಿ. ಅಂದ್ರೆ ನಿಮ್ಗೆ ಏನು ತೊಗೊಳಕಾಗಲಿ, ಎದಕ್ಕಾರ ಅಲ್ಲಿ ಉಪಯೋಗ ಆಗ್ತೈತಿ. ಅಂದ್ರೆ ಭಾಳ ತ್ರಾಸು ಇದ್ದಾಗೂ ಅಲ್ಲಿ ಎಮರ್ಜೆನ್ಸಿ ಏನಾರ ಬಂದ್ರೆ ಈ ಥರ ಬುಕ್ನ್ಯಾಗ ಹಾಕಿ ನೀವು ಎಲ್ಲಾರು ಇಟ್ರಂದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಯಾರು ಫ್ರೆಂಡ್ಸೂ ಹೆಲ್ಪ್ ಮಾಡೋದಿಲ್ಲ, ಮತ್ತು ಯಾರು ಅಂದ್ರೆ ನಮ್ಗೆ ಭಾಳ ಹತ್ತಿರದವ್ರು ಅದಾರ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೂ ಮತ್ತು ಅವ್ರಿಗೆ ಹೊಳ್ಳಿ ಇನ್ನೊಂದು ಸರಿ ಕೊಡಬೇಕಂತೆ ಇದ್ರಾಗ ಮನಸ್ಸಿನಾಗ ಇರುತ್ತೆ, ಅವ್ರು ಕೊಡ್ಬೇಕಂತೇಳಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ನೀವು ಈ ಥರ ಎಲ್ಲ ಸೇವ್ ಮಾಡಿರಿ. ಮುಂದೆ ನಿಮ್ಗೆ ಏಜ್ ಆದ ಕಾಲದಾಗ ನಿಮಗೆಲ್ಲ ಒಳ್ಳೇದಾಗ್ತೈತಿ. ಅಂದ್ರೆ ಹೆಲ್ಪ್ ಆಗ್ತೈತಿ. ನಿಮ್ಮ ದುಡಿ ಶಕ್ತಿ ಕಮ್ಮಿ ಆತಂದ್ರೆ ನಿಮ್ಗೆ ಹಣನ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಪೋಸ್ಟ್ ಆಫೀಸಿನಲ್ಲಿ ಇಟ್ರೆ ಅದು ಇಂಟ್ರೆಸ್ಟ್ನೂ ಬರ್ತೈತಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿರಿ. ಅಂದ್ರೆ ಮಕ್ಳಿಗೂ ಕಲಿಸ್ರಿ, ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು. ಕಾಯಿನ್ ಎಲ್ಲ ಜಮಾ ಮಾಡೀನಿ. ಇಷ್ಟು ಜಮಾ ಮಾಡೀನಂದ್ರೆ ಇದು ಇದು ಕಾಯಿನ್ಸ್ ಎಲ್ಲ ಸೇರಿ 330 ರೂಪಾಯಿನ ಐತಿದು. 20 ರೂಪಾಯಿ, 10 ರೂಪಾಯಿ ಅಷ್ಟು ಸೇರಿ ಇಷ್ಟು ಕಾಯಿನ್ ಜಮಾ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿರಿ. ಮಕ್ಳಿಗೂ ಕಲಿಸ್ರಿ ಸ್ವಲ್ಪ ಸೇವ್ ಮಾಡೋಕೆ. ಗಂಡು ಮಕ್ಳು ಅದಾರಂದ್ರೆ ಅವ್ರಿಗೆ ನಾವು ಸೇವ್ ಮಾಡಿದ್ದೀವಿ ಅಂತ ಹೇಳೋಕ್ಕೂ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಸೇವ್ ಮಾಡಿದಾರ, ನಾವು ಯಾಕೆ ಮಾಡಬೇಕು ಅಂತ ಅನ್ನೋದು ಇರುತ್ತೆ. ಮತ್ತೆಲ್ಲ ಹೊರಗಿಂದೆಲ್ಲ ಫ್ರೆಂಡ್ಸಿಂದು ಅವ್ರದ್ದೆಲ್ಲರದು ನೋಡ್ತಾರೆ. ನೋಡಿ ಅವರು ಅದೇ ಬುದ್ಧಿ ಕಲಿತಾರೆ. ಯಾಕಂದ್ರೆ ಅವರು ಖರ್ಚು ಮಾಡ್ತಾರೆ, ನನಗೂ ಅದೇ ಬೇಕು, ಅವ್ರು ಹೊಸ ಬ್ಯಾಗ್ ತಂದಾರೆ, ನಮಗೂ ಹೊಸ ಬ್ಯಾಗನ್ನ ಬೇಕು ಅಂತಾರೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ. ನಮ್ಮ ಮನೇಲಿ ಹೆಂಗೆ ಇರ್ತೈತಿ ಆ ಥರ ಅವರಿಗೆಲ್ಲ ತೋರಿಸ್ಬೇಕು, ಆ ಥರ ಎಲ್ಲ ಹೇಳಬೇಕು. ಅಂದ್ರೆ ಅವ್ರಿಗೆ ತಲೆಗೆಲ್ಲ ಬುದ್ಧಿ ಬರ್ತೈತಿ. ನಮ್ಮ ಮನೆಗೆ ಯಾವ ಥರ ಸಿಚುವೇಶನ್ ಐತಿ, ಯಾವ ಥರ ನಮ್ಮ ತಂದೆ ತಾಯಿ ಯಾವ ಥರ ಕಷ್ಟ ಬಿಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ನೋಡಿ ಫ್ರೆಂಡ್ಸು, ಈ ಥರ ಎಲ್ಲ ಮಾಡಿರಿ. ಸೇವಿಂಗ್ ಮಾಡಿರಿ, ಒಂದು ಬುಕ್ನ್ಯಾಗ ಹಾಕಿರಿ. ಏನಾರ ಪಾರ್ಟಿ ಬಂತು, ಬರ್ಡೇ ಬಂತು ಅಂತಂದ್ರೆ ಅವ್ರಿಗೆ ಜಾಸ್ತಿ ಹಣ ಎಲ್ಲ ಕೊಡೋಕೆ ಹೋಗ್ಬೇಡ್ರಿ. ಅಂದ್ರೆ ಅವ್ರದ್ದು ಫ್ರೆಂಡ್ಸಿನ ಬರ್ಡೇ ಐತಿ, ನಾ ಅದನ್ನು ತೊಗೊಂಡು ಇದನ್ನು ತೊಗೊಂಡು ಅವ್ರಿಗೆ ಎಷ್ಟು ಖರ್ಚು ಮಾಡೋಕೆ ಇದು ಲಿಮಿಟ್ ಇರುತ್ತೆ ಅಷ್ಟು ಮಾಡೋಕೆ ಕೊಡಿರಿ. ನಿಮ್ದು ಯಾರ ಕ್ಲೋಸ್ ಫ್ರೆಂಡ್ ಇದ್ರೂ ಅವ್ರಿಗೆ ಜಾಸ್ತಿ ದುಬಾರಿದು ಗಿಫ್ಟ್ ಕೊಟ್ಟೆ, ಅದನ್ನು ಕೊಟ್ಟೆ, ಆ ಥರ ಮಾಡಬೇಡ್ರಿ. ಅಷ್ಟೇ ನೀವು ನೋಡ್ಕೊರಿ, ಯಾವ ಥರ ನಿಮ್ಗೆ ಇದು ಐತಿ ಆ ಥರ ನೀವು ಮಾಡಿರಿ. ಅವರಿಗೆ ಬ್ಯಾಡ್ ಅನ್ನೋದಿಲ್ಲ. ನೋಡು ಇವ್ರು ಈ ಥರ ಹೇಳ್ತಾರಲ್ಲ ಅಂಥೇಳಿ ಸೇವಿಂಗ್ ಮಾಡಿದ್ರೆ ಮುಂದೆ ನಿಮಗೆಲ್ಲ ಇದು ಆಗ್ತೈತಿ, ಹೆಲ್ಪ್ ಆಗ್ತೈತಿ. ಯಾರು ಹೆಲ್ಪ್ ಮಾಡೋದಿಲ್ಲ.